ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿ ಬಾರ್ಡರಿಗೆ ಯಾವ ರೀತಿಯಾಗಿ ಜಿಗ್ಜ್ಯಾಗ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನಂತ ಹೇಳಿದರೆ, ಜಿಗ್ಜ್ಯಾಗ್ ಸ್ಟಿಚ್ ಮಾಡುವಾಗ ಸ್ಯಾರಿ ತುದಿ ಅನ್ನುವಂಥದ್ದು ಸ್ಟ್ರೇಟ್ ಆಗಿ ಇರಬೇಕು. ಈ ರೀತಿ ದಾರ ಬಿಡುವುದಾಗಲಿ ಮತ್ತು ಓರೆ ಆಗಿರುವುದಾಗಲಿ ಆಗಬಾರ್ದು. ಈ ದಾರ ಬಿಟ್ಟಿರೋದೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾನು ಆಲ್ರೆಡಿ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕಿಂತ ಮುಂಚೆ ಮಿಷನನ್ನು ನಾವು ಜಿಗ್ಜ್ಯಾಗಿ ಸೆಟ್ ಮಾಡ್ಕೊಳ್ಬೇಕು. ನಾನು ಫೂಟಿಗೆ ಜಿಗ್ಜ್ಯಾಗ್ ಫೂಟಿದ್ದು ಅದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ. ನಂತರ ಇಲ್ಲಿ ಗಡಿಯಾರ ಟೈಪ್ ಇದೆ ನೋಡಿ, ಇದನ್ನು ಕೂಡ ಜಿಗ್ಜ್ಯಾಗಿ ಸೆಟ್ ಮಾಡ್ಕೊಳ್ಬೇಕು. ಜಿಗ್ಜ್ಯಾಗಿ ಸೆಟ್ ಮಾಡ್ಕೊಳ್ಳಿಕ್ಕೆ ನಾನು 3 ಮತ್ತು 4ರ ಮಧ್ಯ ನಾನು ಈ ರೀತಿ ಮುಳ್ಳನ್ನು ಇಟ್ಬಿಟ್ಟು ಸ್ಕ್ರೂವನ್ನು ಟೈಟ್ ಮಾಡ್ತೀನಿ. ಇದು ಜಿಗ್ಜ್ಯಾಗಿ ಕರೆಕ್ಟಾಗಿ ಬರುತ್ತೆ 3 ಮತ್ತು 4ರ ಮಧ್ಯೆ ಇಟ್ಟಿದ್ರೆ. ನಂತರ ಇಲ್ಲಿ ಈ ರೀತಿ ರೆಗ್ಯುಲೇಟರ್ ಇದೆ ನೋಡಿ, ಅದು ಜಿಗ್ಜ್ಯಾಗ್ ಬೇಕಿದ್ದರೆ 0 ಇಟ್ಟಿರಬೇಕು, ಕರೆಕ್ಟಾಗಿ ಬರುತ್ತೆ 0 ಇಟ್ಟಿದ್ರೆ. ನಂತರ ಮಿಷನ್ ಜಿಗ್ಜ್ಯಾಗಿಗೆ ಸೆಟ್ ಆಯಿತು. ಇವಾಗ ಯಾವ ರೀತಿ ಜಿಗ್ಜ್ಯಾಗ್ ಮಾಡ್ಕೊಳ್ಳೋದಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತಾ ಇದ್ದೇನೆ ನೋಡಿ. ಮೊದಲಿಗೆ ಏನಂತ ಹೇಳಿದರೆ, ಇದರ ತುದಿ ಅನ್ನುವಂಥದ್ದು ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ. ಈ ರೀತಿಯಾಗಿ ತುದಿ ಅನ್ನುವಂಥದ್ದು ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಎರಡನೇ ಫೋಲ್ಡ್ ಈ ರೀತಿಯಾಗಿ ನಾನು ಹೀಗೆ ಮತ್ತೊಂದು ಫೋಲ್ಡ್ ಕೂಡ ಮಾಡ್ತಾ ಇದ್ದೇನೆ. ಮಾಡಿಬಿಟ್ಟು ಈ ರೀತಿಯಾಗಿ ಇಲ್ಲಿ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡೆ ನಾನು. ಫೋಲ್ಡ್ ಮಾಡಿದ ನಂತರ ಮೊದಲಿಗೆ ನೋಡಿ ಈ ರೀತಿಯಾಗಿ ಹಾಕಬೇಕು. ಹಾಕಿದ ನಂತರ ಫೋಲ್ಡಿಂಗ್ ಒಂದಿದೆ ನೋಡಿ, ಇಲ್ಲಿ ಫೋಲ್ಡಿಂಗ್ ಮಾಡಿದ್ನಲ್ಲ, ಇದರ ಒಳಗೆ ಈ ರೀತಿ ಒಂಥರ ಚಕ್ರದ ಥರ ಇದೆ ನೋಡಿ, ಅದರೊಳಗೆ ಈ ರೀತಿಯಾಗಿ ಹಾಕಬೇಕು. ಈ ಫೋಲ್ಡಿಂಗ್ನ ನೋಡಿ ನಾನು ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ನೋಡಿ ನಾನು ಹಾಕಿದೆ, ಇಲ್ಲಿ ಚಕ್ರದ ಥರ ಇದೆ ನೋಡಿ, ಅದರೊಳಗೆ ಈ ರೀತಿಯಾಗಿ ಹಾಕಬೇಕು. ಹಾಕಿದ ನಂತರ ಏನು ಮಾಡಬೇಕಂತೇಳಿದೆ, ಇದೇ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಎತ್ತಿ ಕೊಡಬೇಕು. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಟಾರ್ಟ್ ಮಾಡುವಾಗ ಇದನ್ನೇ ಎಳಿಬೇಕು, ಹೀಗೆ ಇಟ್ಬಿಟ್ಟು ಎತ್ತಿ ಕೊಡಬೇಕು. ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸ್ವಲ್ಪ ನಿಧಾನದಲ್ಲೇ ಹಾಕಬೇಕು. ಇಲ್ಲಿ ನೋಡಿ ನಾನು ಹಿಂದ್ಗಡೆ ಹೀಗೆ ಬಟ್ಟೆನ ಎಳೆತಾ ಇದ್ದೇನೆ ಮತ್ತು ಈ ಫೋಲ್ಡಿಂಗ್ ಮಾಡ್ತೀನಲ್ವಾ, ಈ ರೀತಿ ಫೋಲ್ಡಿಂಗ್ ಮಾಡ್ತೀನಲ್ಲ, ಇದರೊಳಗೆ ಹಾಕಿದ್ದೀನಿ, ಅದನ್ನು ಈ ರೀತಿಯಾಗಿ ಎತ್ತಿ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಲೈಕ್ ಮಾಡೋದೊಂದು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.